ದರ ಏರಿಕೆ ಆಗಿದ್ದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಯಾಕೆ ಆಕ್ರೋಶ ವ್ಯಕ್ತಪಡಿಸ್ಬೇಕ್ರಿ? ನೀವೇ ಬಯಸಿ ಬಯಸಿ ಪಡ್ಕೊಂಡಿರೋದಲ್ವಾ? ಎಲ್ಲ ಫ್ರೀ ಬೇಕು ಅಂತ ಬಯಸಿ ಬಯಸಿ ಪಡ್ಕೊಂಡ್ಮೇಲೆ ಆಕ್ರೋಶ ಯಾಕೆ ವ್ಯಕ್ತಪಡಿಸ್ಬೇಕು ಅಂತ. ಹಾಲು ಮೊಸರಿನ ದರ 4 ರೂಪಾಯಿ ಏರಿಕೆ, ದರ ಬರೆ ಎಳೆದ ಗ್ಯಾರಂಟಿ ಸರ್ಕಾರದ ವಿರುದ್ಧ ಈಗ ಜನಾಕ್ರೋಶ ಅಂತೆ. ಈ ಆಕ್ರೋಶ ವ್ಯಕ್ತಪಡಿಸ್ಬೇಕಾಗಿಲ್ಲ. ಗ್ಯಾರಂಟಿ ಕೊಟ್ಟು ಕಿತ್ಕೊಳ್ಳುವಂತ ಸರ್ಕಾರ ಇದು ಅಂತ ಈಗ ಅನಿಸ್ತಾ. ಗ್ಯಾರಂಟಿಗೆ ಹಣ ಬೇಕು ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದ? ಅವತ್ತು ಗೊತ್ತಾಗ್ಲಿಲ್ವಾ ಎಲ್ಲಿಂದ ತರ್ತಾರೆ ದುಡ್ಡು ಅಂತ ಹೇಳಿ? ಅದಕ್ಕೆ ತಿಳ್ಕೊಳ್ಳೋದೇ ಇದ್ರೆ ಈ ಪರಿಸ್ಥಿತಿ ಆಗುತ್ತೆ. ಜನಸಾಮಾನ್ಯರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಒತ್ತಿ ಒತ್ತಿ ಬಂದ್ರೆ ಆಮೇಲೆ ಎಲ್ಲಿಂದ ಕೊಡ್ತಾರೆ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ನಿಮ್ಮಿಂದನೇ ಕಿತ್ಕೊಂಡು. ಇಂದಿನಿಂದ ಹಾಲಿನ ದರ ಏರಿಕೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ಇವತ್ತಿನಿಂದ ತಟ್ಟಲಿದೆ. ಹಾಲಿನ ದರ 4 ರೂಪಾಯಿ ಏರಿಕೆ ಆಗಿತ್ತು. ಈಗಾಗಲೇ ಸಾರ್ವಜನಿಕರು ಇದಕ್ಕೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ 4 ರೂಪಾಯಿ ಏಕಾಏಕಿ ಏರಿಕೆ ಮಾಡಿರುವಂಥದ್ದು ಜನರಿಗೆ ಭಾರಿ ಹೊರೆ ಆಗುತ್ತೆ ಅನ್ನುವಂಥದ್ದು. ಸಾರ್ವಜನಿಕರನ್ನೇ ಮಾತನಾಡಿಸುವ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ, ತಾವು ಏನ್ ಹೇಳ್ತೀರಾ ಸರ್? ಹಾಲಿನ ದರ ಏರಿಕೆ ಆಗಿದೆ. ಹಾಲಿನ ದರ ಏರಿಕೆ ಇಷ್ಟೊಂದು ಮಾಡಬಾರ್ದಾಗಿತ್ತು. ಓಕೆ, ಯಾಕೆಂದ್ರೆ ಸರ್ಕಾರ ಹೇಳ್ತಾ ಇದೆ ಇದು ರೈತರಿಗೆ ಕೊಡ್ತೀವಿ ಅಂತ. ಅದು ಫುಲ್ ರೈತರಿಗೆ ಕೊಟ್ರೆ ಒಳ್ಳೇದು. ಓಕೆ, ಬೇರೆ ಕಡೆ ಕೊಟ್ರೆ ನಮ್ಗಷ್ಟು ಬೇಜಾರಾಗ್ತದೆ. ಯಾಕೆ ರೈತರಿಗೂ ಕಷ್ಟ ಇದೆ, ಬೇರೆ ಅವ್ರಿಗೂ ಮೇವು ಎಲ್ಲ ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಕಾರ್ಮಿಕರಿಗೂ ಬೇರೆ ಎಲ್ಲರಿಗೂ ಸಂಬಳ ಜಾಸ್ತಿ ಮಾಡಿದ್ರೆ ಒಳ್ಳೇದು. ಎಲ್ಲನೂ ಹಂಗೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಮಾಡಬೇಡಿ. ಬಸ್ ಟಿಕೆಟ್ ದರ ಆಯಿತು, ಮೆಟ್ರೋ ಆಯಿತು, ಈಗ ಹಾಲಿನ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕ ಬರೀ ಬೆಲೆ ಏರಿಕೆ ಮಾಡ್ತಾ ಇರೋದೇ ಸರ್ಕಾರ. ಗೌರ್ಮೆಂಟೇ ಬೇಡ. ಓಕೆ, ಈ ಗೌರ್ಮೆಂಟೇ ಬೇಡ. ಎಲ್ಲ ರಾಷ್ಟ್ರಪತಿ ಆಡಳಿತ ಹಾಕ್ಬಿಟ್ಟು ಪಬ್ಲಿಕ್ ಗೌರ್ಮೆಂಟ್ ಮಾಡಿಬಿಡಿ. ಯಾವುದು ಬೇಕಾಗಿಲ್ಲ ಇವ್ರದ್ದು. ಇವ್ರ ಮನೆ ತುಂಬ್ಕೊಳ್ತಾ ಇದ್ದಾರೆ ಇವ್ರು ಅಷ್ಟೇ. ಇವ್ರ ಮನೆ ತುಂಬ್ಕೊಂಡ್ಬಿಟ್ಟು ಕೋಟ್ಯಾಧಿಪತಿ ಮಾಡ್ಕೊಂಡು ನಾನು ಕರ್ನಾಟಕ ನಂಬರ್ 1 ಶ್ರೀಮಂತ ಅಂತ ತೋರಿಸ್ಕೊಳ್ತಾರೆ ಅಷ್ಟೇ. ತಾವೇನು ಹೇಳ್ತೀರಾ ಸರ್? ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ 3ನೇ ಬಾರಿ ಇದು ಹಾಲಿನ ದರ ಏರಿಕೆ ಆಗ್ತಾ ಇರೋದು. ಇದು ತಕ್ಕ ಮಟ್ಟಿಗೆ 4 ರೂಪಾಯಿ ಬದಲು 2 ರೂಪಾಯಿ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಸರ್ ನಮಸ್ತೆ, ತಾವೇನು ಹೇಳ್ತೀರಾ? ಹಾಲಿನ ದರ ಏರಿಕೆಯಾಗಿ ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರ. ಜನಗೆ ಫ್ರೀ ಬೇಕಾದಕ್ಕೋಸ್ಕರ ಇವು ಸರ್ಕಾರ ಹತ್ರ ದುಡ್ಡಿಲ್ಲ ಅಂತ ಸರ್ಕಾರ ಇದಕ್ಕೆ ರೇಟ್ ಜಾಸ್ತಿ ಇದು ಪೆಟ್ರೋಲ್ 2 ಒಂದೇ ಆಗ್ಬಿಡುತ್ತೆ. ಇದೇ ಸರ್ಕಾರ ಇದ್ರೆ ಪೆಟ್ರೋಲ್ಗೆ ಇದು ನಾವು ಪೆಟ್ರೋಲ್ ಪಂಪ್ ದರ ಹೋಗ್ಬೇಕು ಹಾಲು ತಗೊಳಕ್ಕೆ ಅಷ್ಟೇ. ಸರ್ಕಾರಕ್ಕೆ ಇನ್ನೂ ಫ್ರೀ ಬೇಕು ಅಂತ ಅಲ್ಲ, ಜನ ಫ್ರೀ ಬೇಕು ಅಂತ ಫ್ರೀಗೋಸ್ಕರ ಹೋಗ್ತಾ ಇರಿ. ಇದೇ ಥರ ರೇಟ್ ಹೆಚ್ಚು ಮಾಡ್ತಾ ಇರಿ. ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದ್ ಕಡೆ ಕೊಡೋದು, ಒಂದ್ ಕಡೆ ಕಿತ್ಕೊಳ್ಳೋದು ಮಾಡ್ತಾ ಇದೆ. ಏನು ಮಾಡೋಕ್ಕಾಯ್ತದೆ? ಅದು ಅವರೂ ಆ ಥರ ಇದ್ದಾರೆ. ಓಕೆ, ಹೌದು. ಯಾಕಂದರೆ ಒಂದು ಕಡೆ ಈಗ ಬಸ್ಸಿನ ಬಗ್ಗೆ ಜಾಸ್ತಿ ಲೇಡೀಸ್ಗೆ ಸ್ವಲ್ಪ ಅದೆಲ್ಲ ಕ್ಯಾನ್ಸಲ್ ಮಾಡಬೇಕು. ಎಷ್ಟು ಕಷ್ಟ ಆಗುತ್ತೆ ಸರ್ ತಮಗೆ? ಎಲ್ಲರಿಗೂ ಜನಕ್ಕೆ ಎಲ್ಲರಿಗೂ ನೋವಾಗುತ್ತೆ. ತಾವೇನು ಹೇಳ್ತೀರಾ ಸರ್? ಏನು ಹಾಲು ತಗೊಂಡ್ರಾ? ಹಾಲು ತೊಗೊಂಡೆ ಸರ್. ಪ್ರತಿಯೊಬ್ಬರಿಗೂ ತೊಂದರೆ ಇದು. ಈಗ ಸಾಮಾನ್ಯ ಜನಗಳು ಬಂದು ತುಂಬ ಕಷ್ಟಪಡೋರು, ಕಾರ್ಮಿಕರು. ಈಗ ಡೈಲಿ ಕೂಲಿ ವ್ಯಾಪಾರ ಇದು ಮಾಡೋದು ನಾವು 500 ರೂಪಾಯಿ ದುಡಿತೀವಿ. ಇವರೆಲ್ಲ ಏರಿಕೆ ಇದು ಮಾಡ್ಯಾರೆ. ಸಂಬಳನೂ ಅದೇ ಥರ ಮಾಡ್ರಿ ಸರ್ಕಾರ. ಅದೊಂದು ಮನವಿ ನಾನು ಮಾಡ್ಕೊತೀನಿ. ಎಲ್ಲ ಇದಕ್ಕೂ ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡೋಕೆ ಹೇಳ್ರಿ. ಅದು ಮಾಡಲ್ಲ. ಸುಮ್ಮನೆ ಇವ್ರು ಪೆಟ್ರೋಲು ಎಲ್ಲ ಏರಿಕೆ ಮಾಡ್ತಾ ಇದ್ರಿ. ಒಬ್ರದ್ದು ಮಾತ್ರ ಚೆನ್ನಾಗಿತ್ತು ಅಲ್ಲಿ. ನಾಳೆ ಹಿಂಗೆ ಬಿಟ್ಬಿಟ್ರೆ ಪೆಟ್ರೋಲ್ ಬಂಕಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋ ರೀತಿಯಲ್ಲಿ ಹಾಲು ತೊಗೊಂಡು ಬರೋಂಗಾಗುತ್ತೆ. ಅದರದ್ದು ಇದ್ರದ್ದು ಸಮ ಮಾಡಿಬಿಡ್ತಾರೆ ಅಂತ ಹೇಳಿ ಡೌಟೇ ಇಲ್ಲ ಅನ್ಸುತ್ತಪ್ಪ ಹಿಂಗೆ ಹೋಗ್ತಾ ಇದ್ರೆ.